ಹಾಯ್ ಹಲೋ ನಮಸ್ಕಾರ, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೋತೀನಿ. ನಾನು ಕೂಡ ಸಖತ್ತಾಗಿದ್ದೀನಿ. ಒಳ್ಳೊಳ್ಳೆ ಬೇವ್ಸ್ ಪಡಾಯಿಸ್ಕೊಂಡು ಆರಾಮಾಗಿದ್ಯಾ? ವೆಲ್ಕಮ್ ಟು ಮ್ಯಾಕ್ಸಿ ಬ್ಲಾಗ್ಸ್ ಅನ್ಕಳೆ. ಏನಪ್ಪ ವಿಷಯ ಅಂದ್ರೆ, ಮಡಿಕೇರಿ ಬ್ಲಾಗ್ ಪಾರ್ಟ್ 2 ಏನಿತ್ತು, ಹಲವಾರು ಕಾರಣಗಳಿಂದ ನಾನು ಅದನ್ನ ಅಪ್ಲೋಡ್ ಮಾಡ್ತಿಲ್ಲ. ನೆಕ್ಸ್ಟ್ ಬ್ಲಾಗ್ ಏನು ಅಂದ್ರೆ, ನಾನೊಂದು ಹೊಸ ಹೆಲ್ಮೆಟ್ ನ ಬೈ ಮಾಡಿದೆ. ಸೊ ಅದ್ರದ್ದು ಅನ್ಬಾಕ್ಸಿಂಗ್ ವಿಡಿಯೋ ಇರುತ್ತೆ ಇದರಲ್ಲಿ. ಅದಾದ್ಮೇಲೆ ನಾನೊಂದಷ್ಟು ಶಾಪ್ಸ್ ಪ್ರಮೋಷನ್ ಮಾಡ್ತಿದ್ದೀನಿ. ಚಿಕ್ಕ ಚಿಕ್ಕ ಡೀಟೇಲ್ಸ್ ಕೊಟ್ಬಿಡ್ತೀನಿ. ಆದಷ್ಟು ನನ್ನ ಸುತ್ತಮುತ್ತ ಏನೇನು ನಡೀತಿದ್ಯೋ, ನನ್ನ ಲೈಫಲ್ಲಿ ಏನು ನಡೀತಿದ್ಯೋ ಅದನ್ನ ನಾನು ನಿಮಗೆ ಇನ್ಮೇಲೆ ಬರುವ ವಿಡಿಯೋಸಲ್ಲಿ ತೋರಿಸ್ಕೋತಾ ಹೋಗ್ತೀನಿ. ಮೋರ್ ಓವರ್ ಪ್ರಮೋಷನ್ಸ್ ಬಗ್ಗೆ ಹೇಳಬೇಕಾಗಿತ್ತು ಈ ವಿಡಿಯೋನಲ್ಲಿ, ಅದನ್ನು ಇದರಲ್ಲಿ ಇನ್ಕ್ಲೂಡ್ ಮಾಡ್ತಾ ಇದ್ದೀನಿ. ಲೆಟ್ಸ್ ಗೆಟ್ ಇನ್ ಟು ದಿ ವಿಡಿಯೋ ಬೈ ರೈಡಿಂಗ್ ಮೈ R15 ದಿ ಬಾಸ್. ಲೆಟ್ಸ್ ಗೋ. ನನ್ನ ಫ್ರೆಂಡು ವೆಯ್ಟ್ ಮಾಡ್ತಿದ್ದಾನೆ ಬಸ್ ಸ್ಟಾಪಲ್ಲಿ, ಪವನ್. ಸೊ ಅವನ್ನ ಪಿಕ್ ಮಾಡ್ಕೋತಾ ಹಂಗಿಂದ ಹಂಗೆ ಮನೆಗೆ ಹೋಗ್ಬಿಟ್ಟು ಹೊಸ ಹೆಲ್ಮೆಟ್ದು ಅನ್ಬಾಕ್ಸಿಂಗ್ ವಿಡಿಯೋ ಮಾಡೋಣ. ಲೆಟ್ಸ್ ಗೋ. ಈ ಹೆಲ್ಮೆಟ್ನ ನಾನು ಆಕ್ಸೋರ್ ಅವರ ವೆಬ್ಸೈಟಲ್ಲಿ ಆರ್ಡ್ರ್ ಮಾಡಿದ್ದೆ. ಸೊ ಬೆಳಗ್ಗೆನೆ ಬಂತು. ಕಲೆಕ್ಟ್ ಮಾಡ್ಕೋತಾ ಮನೆ ಹತ್ರ ಹೋಗ್ತಾ ಇದ್ದೀನಿ. ನಮ್ಮ ಪವನ್ ಕಲ್ಯಾಣ್ ಅವರು ಇಲ್ಲೇ ಇದ್ದಾರಂತೆ ಬಸ್ ಸ್ಟಾಪಲ್ಲಿ. ಅವನು ಬಂದಿದ್ದಾನೆ, ಬಂದು 10 ನಿಮಿಷ ಆಯಿತು ಅಂತ ಹೇಳ್ತಿದ್ದಾನೆ. ಎಲ್ಲಿದ್ಯಮ್ಮ ಚಿನ್ನು? ಜ್ಯೂಸ್ ಕಾರ್ನರ್ ಹತ್ರ ಇದೆಯಾ ಚಿನ್ನು? ಜ್ಯೂಸ್ ಹೇಳಿದ್ಯಾ ನನಗೆ? ಹಾಂ, ಹ್ಞೂ ಸರಿ ಚಿನ್ನು, ಬರ್ತಾ ಇದ್ದೀನಿ. ಇರು ಚಿನ್ನು, ನೋಡಿ ಚಿನ್ನು, ಬಸ್ಸಿಂದೇನೆ ಇದ್ದೀನಿ. ನಮ್ಮ ಅಣ್ತಮ್ಮನಿಗೆ ಇಲ್ಲಿರೋ ಅಂದರೆ ಯಾವುದೋ ಜ್ಯೂಸ್ ಕಾರ್ನರ್ ಹತ್ರ ನಿಂತವನಂತೆ. ಓಹೋ ಅಣ್ಣ ಕಾಣಿಸ್ಕಣ್ಣ, ಆಯ್ತು ನೋಡ್ರಿ, ಮೂಲೆಯಿಂದ ಬರ್ತಾನೆ. ಬರ ಬರ ಬರ. ಯಾರೋ ಗಿಫ್ಟ್ ಕೊಟ್ರು ಮಚ್ಚ. ಜನ್ಮಕ್ಕೆ ಹೋಗೋ. ಹಾಂ, ಯಾರಿಗೋ ತಂದಿರೋದಕ್ಕೆ ನಾನೇನಕ್ಕೂ ಇಷ್ಟೆಲ್ಲ ಕಷ್ಟಪಟ್ಬಿಟ್ಟು ಈ ಗಾಡಿ ಮೇಲೆಲ್ಲ ಎತ್ಕೊಂಡ್ಬರ್ತಿದ್ದೆ. ಏನು ಸಮಾಚಾರ? ಮೊನ್ನೆ ಜಿ ಶಾಕ್ ತಗೊಂಡಿದ್ದಲ್ಲೋ. ಅಯ್ಯೋ, ವಾಚ್ ದಿಕ್ಕ ಬರೋಕ್ಕಾಗುತ್ತಾ? ಏನು ಹೇಳೋ, ಎಷ್ಟೋ ಆಯ್ತು ಬಿಡು ಮಗ. ಯಾಕೆ ಸ್ವಲ್ಪ ಸ್ಕ್ರ್ಯಾಚ್ಗಳೆಲ್ಲ ಬಿದ್ದುಬಿಟ್ಟಿದೆ, ಏನು ಮಾಡೋಣ? ಸರಿ ಇಟ್ಕೋ, ಇದೆ ಒಂಚೂರು ಹಿಂದೆ. DJ ಮೈಕ್ ಕಣೋ, ಬ್ಯಾಗಲ್ಲಿ ಇಟ್ಕೋ, ಹುಷಾರು. ಹೈ, ಬ್ಯಾಗಲ್ಲಿ ಇಟ್ಕೊಳ್ಳೋ. 35,000 ಲವ್. ಏನೋ ಲೋ, ನಿಂಗೆ ಗೊತ್ತಿಲ್ಲ ಮೋಡೋ ವ್ಲಾಗಿಂಗ್ ನಾನು ಎಷ್ಟು ಇನ್ವೆಸ್ಟ್ ಮಾಡ್ತಿದ್ದೀನಿ ಅಂತ. ನಿನಗೂ ಗೊತ್ತಿಲ್ಲ, ಯಾರಿಗೂ ಗೊತ್ತಿಲ್ಲ. ಇವಾಗಲೇ ಹೇಳ್ಬಿಡು ಇದ್ರ ಪ್ರೈಸು, ರೌಡ ಗಿಡ ಎಲ್ಲ ಇನ್ನೇನೈತೆ ಸಸ್ಪೆನ್ಸು. ಈ ನನ್ನ ಮಕ್ಕಳು ಒಂದೊಂದಲ್ಲ ಅಲ್ಲ, ನಾನು ಹೇಳ್ತಾ ಇದ್ದೀನಿ ಕೇಳು. ನನ್ನ ಸ್ವಂತಿಕೆಗೆ, ನನ್ನ ಸೆಲ್ಫ್ ಸ್ಯಾಟಿಸ್ಫ್ಯಾಕ್ಷನ್ಗೆ, ಸೆಲ್ಫ್ ಎಸ್ಟೀಮ್ಗೆ 1,000ನೂ ಖರ್ಚು ಮಾಡ್ತೀನಿ, 10,000ನೂ ಖರ್ಚು ಮಾಡ್ತೀನಿ, ಲಕ್ಷನೂ ಖರ್ಚು ಮಾಡ್ತೀನಿ, 1 ಕೋಟಿನೂ ಖರ್ಚು ಮಾಡ್ತೀನಿ. ನಾನು ದುಡಿಯೋದೆಲ್ಲ ಖರ್ಚು ಮಾಡಿಬಿಡ್ತೀನಿ. ನನಗೆ ನೆಮ್ಮದಿ ಇರಬೇಕು, ಇದ್ರೆ ನೆಮ್ಮದಿಯಾಗಿರ್ಬೇಕು. ಬಾಸ್ ಹೇಳಿಲ್ವೇನೋ, ಇದ್ರೆ ನಮ್ಮ ನೆಮ್ಮದಿಯಾಗಿರ್ಬೇಕು. ನಂದೊಂದು ಹೊಸ ಹೆಲ್ಮೆಟ್ ಅಂತ ನನ್ನೊಂದು ನೆನಪಲ್ಲಿರಲಿ ಅಂತ ಈ ವಿಡಿಯೋ ಮಾಡ್ತಿದ್ದೀನಿ ಗುರು. ಹೆಲ್ಮೆಟ್ ತಗೊಂಡಿದ್ಯಾ? ತಲೆಗೆ ಹಾಕೊಂಡ್ಯೋ? ಎಲ್ಲಾರ್ಗೂ ಕ್ಯಾರ ಕಿತ್ತೋದಂಗೆ ರೋಡಾಗಿ ಹೊಡೀರಿ ರೋಪಾರ್ ನನ್ನ ಮಕ್ಕಳನ್ನ. ನೀವು ನೋಡ್ತಾ ಇದ್ದೀರಾ ನನ್ನ ಹೊಸ ಬ್ರ್ಯಾಂಡ್ ನ್ಯೂ ಹೆಲ್ಮೆಟ್. ಇದು ಬಂದು ಆಕ್ಸರ್ ಮಾರ್ವೆಲ್ ಎಡಿಷನ್. ತುಂಬ ಇಷ್ಟ ಆಯಿತು ಈ ಹೆಲ್ಮೆಟು. ಸೊ ಅದಕ್ಕೋಸ್ಕರ ಇದು ನಾನು ಆಕ್ಸರ್ ವೆಬ್ಸೈಟಲ್ಲಿ ಆರ್ಡ್ರ್ ಮಾಡಿ ತರಿಸ್ಕೊಂಡೆ. ಸಖತ್ತಾಗಿದೆ. ಇದು ಮುಂಚೆ ಯಾವ ಹೆಲ್ಮೆಟ್ ಯೂಸ್ ಮಾಡ್ತಿದ್ದೆ ಅಂತ ತೋರಿಸ್ತೀನಿ ನೋಡಿ. ಇಲ್ಲಿ ಕಾಣಿಸ್ತಿದೆಯಲ್ಲ, ಇದೇ ನಾನು ಮುಂಚೆ ಮೋಡೋ ವ್ಲಾಗಿಂಗಿಗೆ ಯೂಸ್ ಮಾಡ್ತಿದ್ದಂಥ ಹೆಲ್ಮೆಟ್ಟು. ಇದು ಸ್ಟೀಲ್ ಬರ್ಡ್ ಅವ್ರದ್ದು, ನೋಡ್ಬೋದು. ಇದು ನಾನು ಸುಮಾರು ಒಂದು 3 ವರ್ಷಗಳ ಹಿಂದೆ ತೊಗೊಂಡಿದ್ದು. ಇದು ನಂಗೆ ಅರೌಂಡ್ ಒಂದು 1900-2000 ಏನೋ ಬಿದ್ದಿತ್ತು ಅಷ್ಟೇ. ಸೊ ಬಟ್ ಒಳ್ಳೆ ಯೂಸ್ ಆಯಿತು. ಯಾವತ್ತಾಗಲಿ ನಂಗೆ ಎಲ್ಲೂ ಕೈ ಕೊಟ್ಟಿಲ್ಲ. ಕೆಳಗಡೆ ಸುಮಾರು ಸತಿ ಬಿದ್ದಿದೆ, ಇಷ್ಟು ಹೈಟಿಂದ ಎಲ್ಲ ಬಿದ್ದಿದೆ ಕೆಳಗಡೆ, ಆದ್ರೂ ಯಾವತ್ತೂ ಒಂದು ಸ್ಕ್ರ್ಯಾಚ್ ಕೂಡ ಆಗಿಲ್ಲ. ನೋಡ್ಬೋದು ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂತ. ಆ್ಯಕ್ಚುಲಿ ನನ್ನ R15ಗೆ ಕ್ಲೀನಾಗಿ ಮ್ಯಾಚ್ ಆಗುತ್ತೆ ಈ ಹೆಲ್ಮೆಟ್. ಮೋಡೋ ವ್ಲಾಗಿಂಗ್ ಮಾಡುವಾಗ ವಿಂಡ್ ನಾಯ್ಸ್ ಎಲ್ಲ ತುಂಬ ಜಾಸ್ತಿ ಬರ್ತಾಯಿತ್ತು. ಸೊ ಅದಕ್ಕೋಸ್ಕರ ನಾನು ಅನ್ಕೊಂಡೆ ಒಂದು ಹೆಲ್ಮೆಟ್ ಚೇಂಜ್ ಮಾಡೋಣ ಅಂತ. ಇವರು ಬೆಸ್ಟ್ ಆಪ್ಷನ್ ಎಲ್ಲ ನೋಡಿದೆ ಆನ್ಲೈನಲ್ಲಿ. KYT ಇತ್ತು, MT ಇತ್ತು, AGV ಹೆಲ್ಮೆಟ್ಸ್ ಎಲ್ಲ ಇತ್ತು. ಸೊ ಅದೆಲ್ಲ ನೋಡಿದಾಗ ನನಗೆ ಸುಮಾರು ಅರೌಂಡ್ ಒಂದು 15,000ಇಂದ 20,000ವರೆಗೂ ರೇಂಜ್ ಇತ್ತು. ಸೊ ನಾನು ಸ್ಟಾರ್ಟಿಂಗಲ್ಲೇ ಅಷ್ಟು ರೇಂಜ್ಗೆ ಹೋಗೋದು ಬೇಡ ಅಂತ ಒಂದು ಮಿಡ್ ರೇಂಜ್ಗೆ ದಿ ಬೆಸ್ಟ್ ಹೆಲ್ಮೆಟ್ ಅಂತ ನೋಡೋದಾದರೆ ಇದೇ ಗುರು, ಆಕ್ಸರ್. ನಾನು ಇದು ಫಸ್ಟ್ ಲೆವೆಲ್ ಅಂತ ಹೇಳ್ತೀನಿ, ಇದು ಸೆಕೆಂಡ್ ಲೆವೆಲ್. ಸೊ ಲೆವೆಲ್ 2ಗೆ ಬಂದಿದ್ದೀನಿ. ಸೊ ಹಾಗೆ ಲೆವೆಲ್ 3, ಲೆವೆಲ್ 4 ಅಂತ ಹೋಗ್ತಾನೆ ಇರ್ತೀನಿ. ಬಟ್ ಐ ಮಿಸ್ ದಿಸ್ ಹೆಲ್ಮೆಟ್. ಆದರೂ ಸಣ್ಣ ಪುಟ್ಟ ರೈಡ್ಸ್ ಎಲ್ಲಾದರೂ ಹೋಗ್ತಿದ್ರೆ ಇದರಲ್ಲೇ ಮೋಡೋ ವ್ಲಾಗಿಂಗ್ ಮಾಡ್ತೀನಿ. ದೂರ ಬಾರ ಎಲ್ಲಾದರೂ ಹೋಗ್ತಿದ್ರೆ ಈ ಹೆಲ್ಮೆಟ್ಗೆ ಹೋಗ್ತೀನಿ. ನನ್ನ ಹೊಸ ಆಕ್ಸರ್ ಹೆಲ್ಮೆಟ್ ವಿಷಯಕ್ಕೆ ಬಂದರೆ, ಇದು ನನಗೆ ಆಲ್ಮೋಸ್ಟ್ ಒಂದು 6Kಗೆಲ್ಲ ಸಿಕ್ಬಿಡ್ತು. 6,500 ಇದು ಆ್ಯಕ್ಚುಯಲ್ ಪ್ರೈಸು. ನನಗೆ ಆಫರಲ್ಲಿ ಒಂದು 6Kಗೆ ಬಂತು.
ದಿ ಬೆಸ್ಟ್ ಪ್ರೈಸಲ್ಲೇ ಸಿಕ್ತು ಅಂತ ಹೇಳ್ತೀನಿ. ನಾನು ಯಾಕೆ ಈ ಹೆಲ್ಮೆಟ್ನ ಚೂಸ್ ಮಾಡಿದೆ ಅಂತ ಹೇಳಬೇಕು ಅಂದರೆ, ಇದರಲ್ಲಿ ಸುಮಾರು ವೇರಿಯಂಟ್ಸ್ ಇದೆ ಗುರು. ಒಂದು 20 ವೇರಿಯಂಟ್ಸ್ ಇದೆ. ನಿಮಗೆ 4000 ಹಿಡಿದು 20,000ವರೆಗೂ ಒಂದು ಒಳ್ಳೊಳ್ಳೆ ಹೆಲ್ಮೆಟ್ಸ್ ಇದೆ, ಒಳ್ಳೊಳ್ಳೆ ಗ್ರಾಫಿಕ್ ಇರೋ ಹೆಲ್ಮೆಟ್ಸ್ ಇದೆ. ಆದರೂ ಅದರಲ್ಲಿ ದಿ ಬೆಸ್ಟ್ ಹೆಲ್ಮೆಟ್ ಅನಿಸಿದ್ದು ನನಗೆ ವೆನಮ್ ಎಡಿಷನ್. ದಿ ಬೆಸ್ಟು, ದಿ ವರ್ತ್ ಫಾರ್ ಪ್ರೈಸು ಎಲ್ಲ ನೋಡೋದಾದರೆ ನನಗೆ ಆಕ್ಸರಲ್ಲಿ ವೆನಮ್ ಎಡಿಷನ್ ಹೆಲ್ಮೆಟ್ಟು ತುಂಬಾ ಇಷ್ಟ ಆಯಿತು. ಯಾಕೆ ನನಗೆ ವೆನಮ್ ಎಡಿಷನ್ ಹೆಲ್ಮೆಟ್ ಇಷ್ಟ ಆಯಿತು ಅಂದರೆ, ನಾನು ಒಬ್ಬ ವೆನಮ್ ಮೂವಿ ಮತ್ತು ವೆನಮ್ ಕ್ಯಾರೆಕ್ಟರ್ಗೆ ತುಂಬ ದೊಡ್ಡ ಫ್ಯಾನು. ನೀವು ನೋಡ್ಬೋದು ಇಲ್ಲಿ ಟ್ಯಾಟೋ ಇದೆಯಲ್ಲ, ವೆನಮ್ ಬೈಟ್ ಅಂತ. ಸೊ ವೆನಮ್ ಬೈಟ್ ಮಾಡಿರೋ ಥರ ನಾನೊಂದು ಟ್ಯಾಟೋ ಕ್ರಿಯೇಟ್ ಮಾಡಿಬಿಟ್ಟು ನಾನು ಹಾಕ್ಸ್ಕೊಂಡಿದ್ದೀನಿ, ವೆನಮ್ ಬೈಟ್ ಅಂತ. ಸೊ ಅದಕ್ಕೆ ನನಗೆ ತುಂಬಾ ಇಷ್ಟ ವೆನಮ್ ಕ್ಯಾರೆಕ್ಟ್ರು. ಸೊ ಅದಕ್ಕೋಸ್ಕರ ನಾನು ವೆನಮ್ ಎಡಿಷನ್ ಹೆಲ್ಮೆಟ್ನ ತೊಗೊಂಡೆ. ಒಂದೊಂದು ಲೆವೆಲ್ಲೇ ಹತ್ತುತ್ತಾ ಇರೋದ್ರಿಂದ ಸೊ ನಾನು ಫಸ್ಟ್ ಆಕ್ಸರ್ಗೆ ಬಂದಿದ್ದೀನಿ. ನೆಕ್ಸ್ಟು ಇನ್ನೊಂದು ಬೈಕ್ ಚೇಂಜ್ ಮಾಡಬೇಕು ಅಂತ ಇದ್ದೀನಿ. ಆ ಬೈಕ್ ಚೇಂಜ್ ಮಾಡಾದ್ಮೇಲೆ MTಗೆ ಹೋಗೋಣ, MTಯಿಂದ AGVಯಿಂದ ಬೇರೆ ಇನ್ನೊಂದು ಸುಮಾರು ಹೆಲ್ಮೆಟ್ಸ್ಗಳಿದೆ, ಆ ಹೆಲ್ಮೆಟ್ಸ್ಗೆ ಹೋಗೋಣ ಅಂತ. ಬಟ್ ನನಗೆ ನನ್ನ ಪ್ರೈಸಿಂಗಲ್ಲಿ ದಿ ಬೆಸ್ಟ್ ಹೆಲ್ಮೆಟು ಅಂತ ಬಂದರೆ ಆಕ್ಸರ್. ಸೊ ಇನ್ಯಾಕೆ ವೆಯ್ಟಿಂಗ್, ಬೇಗ ಬೇಗ ಅನ್ಬಾಕ್ಸಿಂಗ್ ಮಾಡಿಬಿಟ್ಟು ನಿಮಗೆಲ್ಲ ತೋರಿಸ್ತೀನಿ. ನಾನು ಕೂಡ ನೋಡಿ ಎಂಜಾಯ್ ಪಡ್ತೀನಿ, ನೀವು ನೋಡಿ ಎಂಜಾಯ್ ಮಾಡಿ. ಲೆಟ್ಸ್ ಗೋ. ಕಸ ಕಡ್ಡಿ ಎಲ್ಲ ಈ ಬಾಕ್ಸಲ್ಲಿ ಏನೇನು ಬಂದಿದೆ ಅಂತಲೂ ಕೂಡ ಹೇಳ್ತೀನಪ್ಪ. ನೋಡ್ಬೋದು ಸ್ಟಾರ್ಟಿಂಗು ಒಂದು ಎಕ್ಸ್ಟ್ರಾ ವೈಸರ್ ಕೊಟ್ಟಿದ್ದಾರೆ, ಬ್ಲೂ ಕಲರ್ ವೈಸರು. ಸೊ ಇದ್ರ ಬಗ್ಗೆ ನಾವು ಹೇಳ್ತೀನಿ, ಸೈಡಲ್ಲಿರಲಿ. ನೋಡ್ತಿದ್ದೀರಾ? ಮತ್ತು ಇನ್ನೇನು ಇಲ್ಲ. ಮತ್ತು ಹೆಲ್ಮೆಟ್ ಕ್ಲೀನ್ ಮಾಡೋದೊಂದು ಚಿಕ್ಕ ಪೇಪರ್ ಒಂದು ಕೊಟ್ಟಿದ್ದಾರೆ ಅಷ್ಟೇ, ಬಾಕ್ಸಲ್ಲಿ ಇನ್ನೇನು ಇಲ್ಲ ಗುರು. ಸೊ ಈಗ ಅನ್ವೀಲ್ ಮಾಡೋಣ ನಮ್ಮ ವೆನಮ್ನ. ಸೊ ಸಖತ್ತಾಗಿದೆ ಬ್ಯಾಗು ಎಲ್ಲ. ಹೇಗನ್ನಿಸ್ತಿದೆ PK? ನನಗಂತೂ ಸಖತ್ ಇಷ್ಟ ಆಗ್ತಿದೆ. ವೆನಮ್, ಇಲ್ಲಿ ವೆನಮ್, ಇಲ್ಲಿ ವೆನಮ್, ಇಲ್ಲಿ ವೆನಮ್. ಓಪನ್ ಮಾಡೋಣ. ಓ ಗುರು, ಕ್ರೇಜಿ ಅಂದ್ಕೊಳ್ಳಿ. ಬ್ಯಾಗ್ ಸಖತ್ ಇಷ್ಟ ಆಯಿತು ಗುರು. ಬ್ಲ್ಯಾಕು ಇದಕ್ಕೆ ಮ್ಯಾಚ್ ಆಗೋ ಥರನೇ ಇದೆ. ಲೆಟ್ಸ್ ಗೋ. 3, 2, 1. ವಾವ್, ಕ್ರೇಜಿ ಗುರು. ಇಷ್ಟು ಸಕ್ಕತ್ತಾಗಿರುತ್ತೆ ಅಂತ ಅಂದ್ಕೊಂಡಿರಲಿಲ್ಲ. ಸಕ್ಕತ್ತಾಗಿದೆ ಗುರು. ಆ್ಯಕ್ಚುಲಿ ನಾನು ಇದರಲ್ಲಿ XL ಸೈಜ್ ತೊಗೊಂಡಿದ್ದೀನಿ, ನನ್ನ ತಲೆಗೆ ಕರೆಕ್ಟಾಗಿ ಆಗಲಿ ಅಂದ್ಬಿಟ್ಟು. ಇದರಲ್ಲಿ S ಇಂದ 2XLವರೆಗೂ ಸೈಜಸ್ ಇದೆ. ನಾನು ತೊಗೊಂಡಿರೋದು XL. ಇಲ್ಲಿ ನೋಡ್ಬೋದು ನೀವು, XL. ಈ ಟೀತ್ಸ್ ನೋಡಿ, ಇದಕ್ಕೇ ಫ್ಯಾನ್ ನಾವು. ಆ್ಯಕ್ಚುಲಿ ತಿಂದಾಕ್ಬಿಡ್ಬೋದು. ವೆನಮ್ ದಿ ಲೆಥಲ್ ಪ್ರೊಟೆಕ್ಟರ್. ಸಖತ್ತಾಗಿದೆ ಗ್ರಾಫಿಕ್ಸು. ಇದರೊಳಗಡೆ ಏನೇನಿದೆ ಅಂತ ನೋಡೋಣ. ಹಿಂದೆಗಡೆ ಹಾಕೋದು ಇದು. ಸೊ ಇದೊಂದಿದೆ. ಅದಾದಮೇಲೆ ನೋಡ್ಬೋದು ಮ್ಯಾರ್ವೆಲ್ದು ಟ್ಯಾಗ್ ಕೊಟ್ಟಿದ್ದಾರೆ. ಅದಾದಮೇಲೆ ಸ್ಟಿಕ್ಕರ್ಸ್ ಕೊಟ್ಟಿದ್ದಾರೆ. ಅದಾದಮೇಲೆ ಆಕ್ಸರ್ದು ಒಂದು ಸ್ಟಿಕ್ಕರ್ ಕೊಟ್ಟಿದ್ದಾರೆ. ಸೊ ತೆಗೆದ್ಬಿಟ್ಟು ನೋಡೋಣ. ಸೊ ಹೆಲ್ಮೆಟ್ ಒಂದು ಸ್ವಲ್ಪ ಸೈಡಲ್ಲಿರೋ ಮಚ್ಚಿನು. ಒಂದು ಆಕ್ಸರ್ ಹೆಲ್ಮೆಟ್ ಸ್ಟಿಕ್ಕರ್ ಕೊಟ್ಟಿದ್ದಾರೆ, ಎಲ್ಲಾದರೂ ಅಂಟಿಸ್ಕೋಬೋದು. ಇದನ್ನು ನಾನು PKಗೆ ಗಿಫ್ಟಾಗಿ ಕೊಡ್ತಾಯಿದ್ದೀನಿ. ಯಾವ ಬ್ಲಡ್ ಗ್ರೂಪು ಅಂತ ನಾವು ಹಾಕ್ಕೋಬೋದು ನಮ್ಮ ಹೆಲ್ಮೆಟ್ ಮೇಲೆ. ಸೊ ಅದ್ರದ್ದು ಒಂದು ಸ್ಟಿಕ್ಕರ್ ಕೊಟ್ಟಿದ್ದಾರೆ. ಸೊ ಇದಾಗಿತ್ತು ನನ್ನ ಹೆಲ್ಮೆಟ್ಟಿನ ಅನ್ಬಾಕ್ಸಿಂಗ್ ವಿಡಿಯೋ. ಐ ಹೋಪ್ ಎಲ್ಲರಿಗೂ ಇಷ್ಟ ಆಗಿದೆ ಅನ್ಕೋತೀನಿ ಈ ಹೆಲ್ಮೆಟ್ಟು. ನನಗೂ ಸಖತ್ ಇಷ್ಟ ಆಯಿತು ಗುರು. ಒಂದರಿಂದ ಒಂದು ತೊಗೊಳ್ತಾ ಹೋಗ್ತಾ ಇದ್ದೀನಿ. ಈಗ ಹೆಲ್ಮೆಟ್ ತೊಗೊಂಡಿದ್ದೀನಿ. ನೆಕ್ಸ್ಟು ನನ್ನ ಬರ್ಡೇ ಬರ್ತಿದೆ. ನನ್ನ ಬರ್ಡೇಗೆ PK ಗೇರ್ಸ್ ಕೊಡಿಸ್ತಾನಂತೆ. ಆಮೇಲೆ ನನ್ನ ಡವ್, ಒಬ್ಳು ಹಳೆ ಡವ್ ಇದ್ದಾಳೆ, ಅವ್ಳು ಬೂಟ್ಸ್ ಕೊಡಿಸ್ತಾಳಂತೆ. ನೋಡೋಣ ಯಾರ್ಯಾರು ಏನೇನು ಕೊಡಿಸ್ತಾರೆ ಅಂತ. ಅದೆಲ್ಲ ನಂಬಕ್ಕೆ ಹೋಗ್ಬಿಡಿ, ಯಾರು ಏನೂ ಕೊಡಿಸಲ್ಲ. ಕೊಡಿಸಿದ್ರೆ ನಮ್ಮ PK ಪ್ರಾಬಬಲಿ ಏನು ಕೊಡಿಸ್ತೀಯ PK? ಹಾಂ, ನಾನು ಏನು ಕೇಳಿದ್ರೆ ಅದೆಲ್ಲ ಕೊಡಿಸ್ತಾನಂತೆ. ಏನೂ ಬೇಡ ಮಗ, ನಿನ್ನ ಪ್ರೀತಿನೇ ಸಾಕು. ಸೊ ಸಖತ್ ಇಷ್ಟ ಆಯಿತು ನನಗೆ ಹೆಲ್ಮೆಟು. ಐ ಹೋಪ್ ಎಲ್ಲರಿಗೂ ಇಷ್ಟ ಆಗಿದೆ ಅನ್ಕೋತೀನಿ ಈ ವಿಡಿಯೋ. ಈ ಹೆಲ್ಮೆಟ್ ಜೊತೆ ಇದೊಂದು ವೈಸರ್ ಬಂದಿದೆ. ಈ ಕ್ಲಿಯರ್ ವೈಸರ್ ಬೇಡ ಅಂದರೆ ಇದನ್ನು ನಾವು ಯೂಸ್ ಮಾಡ್ಬೋದು. ಈ ಸ್ಟಿಕ್ಕರ್ ಎಲ್ಲ ರಿಮೂವ್ ಮಾಡಿಬಿಟ್ಟು ಹಾಕ್ಕೊಂಡು ತೋರಿಸ್ತೀನಿ. PKಯಿಂದ ಸ್ಟಿಕ್ಕರ್ ಓಪನ್ ಮಾಡಿಸೋಣ. ಬರ. ಸೊ ನಮ್ಮ PK ಕಡೆಯಿಂದ ಸ್ಟಿಕ್ಕರ್ ಓಪನ್ ಮಾಡಿಸ್ತಾ ಇದ್ದೀನಿ. ಹಾಕ್ಕೊಂಡು ಟ್ರೈ ಮಾಡೋಣ. ಆಹಾ, ಕರೆಕ್ಟ್ ಫಿಟ್ಟಿಂಗ್ ಗುರು. ನಾನು ಆ್ಯಕ್ಚುಲಿ ಏನು ಗೊತ್ತಾ, ನೀವು ಯಾವ ಥರ ಹೆಲ್ಮೆಟ್ ಪರ್ಫೆಕ್ಟಾಗಿ ಸೆಟ್ ಆಗುತ್ತೆ ಅಂತ ತಿಳ್ಕೊಬೇಕು ಅಂದರೆ, ನೀವು ಹೆಲ್ಮೆಟ್ನ ವೇರ್ ಮಾಡಿದಾಗ ಆ ಕಡೆ ಈ ಕಡೆ ತಿರ್ಗೋದಾಗಲಿ, ಸ್ವಲ್ಪ ಶೇಕ್ ಮಾಡಿದಾಗಲಿ ಯಾವುದೇ ಥರ ಶೇಕಿಂಗ್ ಇರಬಾರ್ದು ನಿಮ್ಮ ಹೆಲ್ಮೆಟು. ಯಾವುದೇ ಥರ ಇಲ್ಲಿ ಗ್ಯಾಪ್ ಇರಬಾರ್ದು. ಎಕ್ಸಾಕ್ಟಾಗಿ ನಿಮ್ಮ ಚಿನ್ನ ಮೇಲೆ ನಿಮ್ಮ ಹೆಲ್ಮೆಟ್ ಈ ಥರ ಕೂತಿರಬೇಕು. ಆಗಲೇ ದಿ ಪರ್ಫೆಕ್ಟ್ ಸೈಜು ನಿಮ್ಮ ತಲೆಗೆ ಕರೆಕ್ಟಾಗಿ ಹೆಲ್ಮೆಟು ಸಿಗುವಂಥದ್ದು.
ಇನ್ಮೇಲಿಂದ ನಾನು ರೈಡ್ಸ್ಗಾಗಲಿ ಮೋಟೋ ವ್ಲಾಗಿಂಗಿಗಾಗಲಿ ನಾನು ಈ ಹೆಲ್ಮೆಟ್ನ ಯೂಸ್ ಮಾಡ್ತಾಯಿದ್ದೀನಿ. ಈ ಹೆಲ್ಮೆಟ್ ನಿಮಗೂ ಇಷ್ಟ ಆಗಿದೆ ಅಂದರೆ ಸೊ ಆಕ್ಸರ್ ಅವರ ವೆಬ್ಸೈಟ್ ಲಿಂಕ್ನ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ಹೋಗಿ ಬೈ ಮಾಡಿ. ಇದು ಯಾವುದೇ ಥರ ಪ್ರಮೋಷನಲ್ ವೀಡಿಯೋ ಅಂತೂ ಅಲ್ವೇ ಅಲ್ಲ, ನಮಗೆಲ್ಲ ಯಾರು ಕೊಡ್ತಾರೆ ಗುರು ಆಕ್ಸರ್ ಪ್ರಮೋಷನ್ ಮಾಡೋಕ್ಕೆಲ್ಲ. ಸೊ ಆದರೂ ಪರವಾಗಿಲ್ಲ, ನಂಗೆ ಇಷ್ಟ ಆಯಿತು ಅಂದ್ಬಿಟ್ಟು ನಾನು ನಿಮಗೆಲ್ಲ ಪ್ರಿಫರ್ ಮಾಡ್ತಾಯಿದ್ದೀನಿ. ಸೊ ನಿಮಗೆ ಈ ಹೆಲ್ಮೆಟ್ ಇಷ್ಟ ಆಗಿದ್ರೆ ಕಾಮೆಂಟ್ ಮಾಡಿ ತಿಳಿಸಿ. ಈ ಸಮ್ಮರ್ಗೆ ಫಸ್ಟು ಏರ್ ಕಟ್ ಮಾಡಿಸ್ಬೇಕು, ಫುಲ್ ಬಸ್ ಕಟ್ ಮಾಡಿಸ್ಬಿಡೋಣ ಅಂತ ಇದ್ದೀನಿ. ಸೊ ಇದಾಗಿತ್ತು ನನ್ನ ಹೆಲ್ಮೆಟ್ ಅನ್ಬಾಕ್ಸಿಂಗ್ ವೀಡಿಯೋ. ನಿಮ್ಗೆಲ್ಲರಿಗೂ ಇಷ್ಟ ಆಗಿದೆ ಅನ್ಕೋತೀನಿ. ಸೊ ಈ ವ್ಲಾಗಿನ್ನ ಇಲ್ಲಿಗೆ ಎಂಡ್ ಮಾಡಿ. ಏನೋ ಮಗ ಬಿಕೆ ಮಳೆ ಬರಂಗೈತೆ, ಹಿಂಗೆ ಇದ್ರೆ ಎಲ್ಲ ವೀಡಿಯೋಸ್ ಮಾಡೋದ್ಲು ನೋಡ್ರಿ. ವೀಡಿಯೋ ಯಾಕೆ ಹಾಕಿಲ್ಲ ಅಂತ ನಮಗೆ ನೇಚರ್ ಕೂಡ ಸಪೋರ್ಟ್ ಮಾಡಲ್ಲ, ಇನ್ನು ಜನಗಳು ಮಾಡ್ತಾರ. ಮಳೆ ಬರುವ ಹಾಗಿದೆ ಇಷ್ಟೆಲ್ಲ ರ್ಯಾಂಕ್ ತೊಗೊತಾರೆ. ನನ್ನ ಮಗನಿಗೂ ಅಲ್ಲಿ ಕೆಲಸ ಇಲ್ಲ ಬೆಂಗಳೂರಲ್ಲಿ, ಅಲ್ವೇನೋ ಪಿಕೆ? ನನಗೆ ಇಲ್ಲ. ನಗಕ್ಕಾಗ್ದೆ, ಅಳಕ್ಕಾಗ್ದೆ, ಬಾಳಕ್ಕಾಗ್ದೆ, ಸಾಯಕ್ಕಾಗ್ದೆ, ನನ್ನ ಬಾಳ್ಗಷ್ಟು ಬೆಂಕಿ ಹಾಕ. ಕೆಣ್ಸ್ಕೊಂಡ್ರಲ್ಲ ಗುರು, MBA ಮಾಡಿದೀವಿ, ಒಳ್ಳೊಳ್ಳೆ ಪರ್ಸೆಂಟೇಜ್ ಇಟ್ಕೊಂಡು ಸರಿಯಾದ ಕೆಲಸಗಳಿಲ್ಲ, ಏನು ಮಾಡೋಣ? ಮುಗೀತು ಕತೆ. ಯಾರಿಗೆ ಹೇಳೋಣ ನಮ್ಮ ಪ್ರಾಬ್ಲಮ್? ನೆಂದೋದ್ವಿ, ಮುಗೀತು ಕತೆ. ಪ್ರಮೋಷನ್ಸ್ ಬಗ್ಗೆ ಹೇಳ್ತೀನಿ ಅಂತ ಹೇಳಿದ್ನಲ್ಲ. ಸೊ ಆ್ಯಕ್ಚುಯಲ್ ಆಗಿ RV ಫ್ಯಾಷನ್ಸ್ ಅಂತ ಹೇಳಿ ಒಂದು ಕ್ಲಾತಿಂಗ್ ಬ್ರ್ಯಾಂಡ್ ಜೊತೆ ಕೊಲಾಬ್ ಆಗಿದೆ. RV ಫ್ಯಾಷನ್ಸ್ ಅಂದರೆ ನಮ್ಮ ಕರ್ನಾಟಕದ ಹುಡುಗರು, ಅಂದರೆ ನಮಗೆ ಗೊತ್ತಿರೋವಂಥ ಹುಡುಗರೆ, ನಮ್ಮ ಚಿಕ್ಕಬಳ್ಳಾಪುರದ ಹುಡುಗರು ಎಸ್ಪೆಷಲಿ. ಸೊ ಇವರು ಒಂದು ಕ್ಲಾತಿಂಗ್ ಬ್ರ್ಯಾಂಡ್ನ ಶುರು ಮಾಡಿದ್ದಾರೆ. ಇವ್ರ ಹತ್ರ ಯಾವ ಪ್ರಾಡಕ್ಟ್ ಸಿಗುತ್ತೆ ಅಂದರೆ ಎಲ್ಲ ಓವರ್ಸೈಜ್ ಟಿ ಶರ್ಟ್ಸ್, ಮತ್ತು ಪರ್ಸನಲೈಸ್ಡ್ ಕಸ್ಟಮೈಸ್ಡ್ ಟಿ ಶರ್ಟ್ಸ್, ಮತ್ತು ಕಸ್ಟಮೈಸ್ಡ್ ಟಿ ಶರ್ಟ್ಸ್, ಸ್ವೆಟ್ ಶರ್ಟ್ಸ್, ಹಾಗೆ ಹುಡಿಸು ಇವ್ರ ಹತ್ರ ಸಿಗುತ್ತೆ. ಬರೀ ಮೆನ್ಸ್ಗೆ ಅಲ್ಲ, ವುಮೆನ್ಸ್ ಕೂಡ ಸಿಗುತ್ತೆ. ಇವರ ವೆಬ್ಸೈಟ್ನ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ನಿಮಗೆ ಇಷ್ಟ ಆದರೆ ಹೋಗಿ ನೋಡಿ. ಕ್ವಾಲಿಟಿ ಮಾತ್ರ ಪ್ರೀಮಿಯಮ್ ಆಗಿದೆ. ನಮ್ಮ ಚಿಕ್ಕಬಳ್ಳಾಪುರ ಹುಡುಗರಾಗಿರೋದ್ರಿಂದ ನನ್ನ ಫುಲ್ ಸಪೋರ್ಟ್ ಇವ್ರಿಗೆ ಇದೆ. ನಂತರ ನೀವು ಕೂಡ ಇವ್ರಿಗೆ ಸಪೋರ್ಟ್ ಮಾಡಿ, ಒಳ್ಳೇದಾಗಲಿ RV ಫ್ಯಾಷನ್ಸ್ ಅವ್ರಿಗೆ. ಇನ್ನು ನಮ್ಮ ಚಿಕ್ಕಬಳ್ಳಾಪುರ ದಿ ಪ್ರೀಮಿಯಂ ಕಾರ್ ಬ್ಯೂಟಿಫಿಕೇಶನ್ ಸೆಂಟರ್ ಡೀಟೈಲಿಂಗ್ ರೂಲ್ಸ್ ವಿಷಯಕ್ಕೆ ಬಂದರೆ, ಸೊ ನಾನು ಇವ್ರ ಜೊತೆನೂ ಕೊಲಾಬ್ ಆಗಿಬಿಟ್ಟು ವೀಡಿಯೋಸ್ ಮಾಡ್ತಾ ಇದ್ದೀನಿ. ಇವ್ರ ಹತ್ರನೂ ಅಷ್ಟೇ ದಿ ಬೆಸ್ಟ್ ಸರ್ವಿಸ್ನ ಇವ್ರು ಕೊಡ್ತಿದ್ದಾರೆ. ನಿಮಗೆ ಯಾವುದೇ ಥರ ಕಾರ್ ಮಾಡಿಫಿಕೇಶನ್ಸ್ ಮಾಡಿಸ್ಬೇಕು ಅಂತ ಇದ್ದರೆ ಹೋಗಿ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ. ದಿ ಬೆಸ್ಟ್ ಪ್ರೈಸಲ್ಲಿ ಸರ್ವಿಸ್ನ ಕೊಡ್ತಾರೆ, ಯುಟಿಲೈಸ್ ಮಾಡ್ಕೊಳ್ಳಿ. ನಮ್ಮ ಕರ್ನಾಟಕದಲ್ಲಿ ಇದೇ ಮೊದಲನೇ ಬಾರಿ ಅಷ್ಟು ಚೆನ್ನಾಗಿರೋ ಪ್ರೀಮಿಯಂ ಕಾರ್ ಬ್ಯೂಟಿಫಿಕೇಶನ್ ಸೆಂಟರ್ನ ಓಪನ್ ಮಾಡಿರೋದು. ಡೀಟೈಲಿಂಗ್ ರೂಲ್ಸ್ ಅಂದ್ಬಿಟ್ಟು ದಿ ರಾಯಲ್ ಆಟೋ ಸ್ಪಾ. ಯಾವನೋ ಪೊಲ್ಟಿ ಹಾಕ್ಕೊಂಡಾಗುರು ಅಲ್ಲಿ ಬಿದ್ದೋಗ್ಬಿಟ್ಟ, ಪೋಟ್ಕೊಂಡಿದ್ದ ಅನ್ಸುತ್ತೆ ಮಧ್ಯಾಹ್ನ. ಸುತ್ತಮುತ್ತ ಹುಡುಗರಿದ್ದಾಗ ನಿಧಾನಕ್ಕೆ ಹೋಗ್ಬೇಕು, ಆಗಲೇ ನಮ್ಮನ್ನು ಯಾರಾದರೂ ನೋಡೋದು. ಸುಮ್ಮನೆ ಫಾಸ್ಟಾಗಿ ಝುಯ್ ಅಂತ ಹೋಗ್ಬಿಟ್ರೆ ಯಾವ ನೋಡ್ತಾನೆ ಗುರು? ಪ್ರದೀಪಣ್ಣ ಹೇಳಿಲ್ವಾ, ಸ್ಪೀಡ್ ಇರಬೇಕಾಗಿರೋದು ಫೀಲ್ಡ್ ಅಲ್ಲಿ, ಎನ್ಫೀಲ್ಡ್ ಅಲ್ಲ, ಆವಾಗಲೇ ಲೈಫ್ ರಾಯಲ್ ಆಗಿರುತ್ತೆ ಅಂತ ಹೇಳಿದ್ರು. ಸುತ್ತಮುತ್ತ ಹುಡುಗರು ಇದ್ದಾಗ ನಿಧಾನಕ್ಕೆ ಹೋದಾಗಲೇ ಮಜಾ. ಅವ್ರ ಕಣ್ಣಿಗೆ ನಾವು ಬೀಳ್ತೀವಿ, ನಮ್ಮ ಕಣ್ಣಿಗೆ ಅವ್ರು ಬೀಳ್ತಾರೆ, ಒಂದು ಐ ಕಾಂಟ್ಯಾಕ್ಟ್ ನಡೆಯುತ್ತೆ. ಅದನ್ನು ಬಿಟ್ಟು ಗಾಡಿನಲ್ಲಿ ಸ್ಪೀಡ್ ಇರುತ್ತೋ ಅಷ್ಟು ಹೋಗ್ಬಿಡೋದಲ್ಲ. ಗಾಡಿ ಓಡಿಸೋದು ಒಂದು ಕಳೆ ಗುರು. ಆಡ್ತಾನೆ ಇರ್ತೀರಿ ನಾವು ಅಕ್ಕಿ ಥರ. ಡೀಟೈಲಿಂಗ್ ರೂಲ್ಸ್ ಆ್ಯಂಡ್ RV ಫ್ಯಾಷನ್ಸ್ ಅವರು ಹಾಗೆ ಇನ್ನೂ ಸುಮಾರು ಪ್ರಮೋಷನ್ಸ್ಗೆ ಬರ್ತಿದ್ದಾರೆ. ಸೊ ನಾನು ಆದಷ್ಟು ದಿ ಪ್ರೀಮಿಯಂ ಕ್ವಾಲಿಟಿ ಯಾರ್ಯಾರು ಕೊಡ್ತಿದ್ದಾರೋ, ದಿ ಪ್ರೀಮಿಯಂ ಕ್ವಾಲಿಟಿ ಸರ್ವಿಸಸ್ ಯಾರ್ಯಾರು ಕೊಡ್ತಿದ್ದಾರೋ ಅವ್ರಿಗೆ ನಾನು ಸಪೋರ್ಟ್ ಮಾಡ್ತೀನಿ, ಅವ್ರಿಗೆ ನಾನು ಬೆಂಬಲಿಸ್ತೀನಿ, ಅವ್ರಿಗೆ ನಾನು ಪ್ರಮೋಷನ್ಸ್ ಮಾಡಿಕೊಡೋದಕ್ಕೆ ಇಷ್ಟಪಡ್ತೀನಿ. ಸೊ ಇವ್ರ ಸರ್ವಿಸಸ್ಸು ಮತ್ತು ಇವರ ಕ್ವಾಲಿಟಿ, ಇವರ ಮೋಟೋ ಏನಿದೆ ಅದು ನನಗೆ ತುಂಬಾ ಇಷ್ಟ ಆಯಿತು. ಸೊ ಅದಕ್ಕೋಸ್ಕರ ನಾನು ಎಕ್ಸ್ಪೀರಿಯೆನ್ಸ್ ಮಾಡಿ ಅದಾದಮೇಲೆ ಜನಕ್ಕೆ ನಾನು ರೆಫರ್ ಮಾಡ್ತಾಯಿದ್ದೀನಿ. ಸೊ ಅದರಿಂದ ನಂಗೆ ತುಂಬಾ ಖುಷಿ ಇದೆ ಅವ್ರ ಸರ್ವಿಸಸ್ ಪಡ್ಕೊತಿರೋದಕ್ಕೆ. ಎನಿ ಹೌ ದಿ ಬೆಸ್ಟ್ ಸರ್ವಿಸಸ್ ಐ ಆಮ್ ಗೆಟಿಂಗ್ ಫ್ರಮ್ RV ಫ್ಯಾಷನ್ಸ್ ಆ್ಯಂಡ್ ಡೀಟೈಲಿಂಗ್ ರೂಲ್ಸ್. ಆಲ್ ದಿ ಬೆಸ್ಟ್ ಫಾರ್ ಬೋತ್ ವೆಂಚರ್ಸ್ ಅಂತ ಹೇಳ್ತೀನಿ. ಸೊ ಪ್ರಮೋಷನ್ಸ್ ಮಾಡೋದ್ರಿಂದ ನನಗೇನೋ ದುಡ್ಡು ಬಂದುಬಿಡುತ್ತೆ, ಅವ್ರಿಗೇನೋ ಪ್ರಾಫಿಟ್ಸ್ ಆಗಿಬಿಡುತ್ತೆ ಅಂತಲ್ಲ. ಸೊ ಎಲ್ಲರೂ ಒಂದು ಮೈನ್ ಸ್ಟ್ರೀಮಲ್ಲಿ ಇರಬೇಕು. ನಮ್ಗೆ ಗೊತ್ತಿರೋರೆಲ್ಲ ಮೈನ್ ಸ್ಟ್ರೀಮಲ್ಲಿ ಇದ್ದಾಗ ಬೆಲೆ ಇರುತ್ತೆ, ನಮಗೊಂದು ವ್ಯಾಲ್ಯೂ ಇರುತ್ತೆ. ಸೊ ಅದರಿಂದ ಐ ಆಮ್ ಟ್ರೈಂಗ್ ದಿ ಬೆಸ್ಟ್ ಟು ಎವಾಲ್ವ್ ಎವ್ರಿಥಿಂಗ್. ಅವ್ರ ಜೊತೆ ಕೊಲಾಬ್ರೇಷನ್ಸ್ ರೀಲ್ಸು ನಾನು ಇನ್ಸ್ಟಾಗ್ರಾಮಲ್ಲಿ ಪೋಸ್ಟ್ ಮಾಡಿದ್ದೀನಿ, ಹೋಗಿ ನೋಡಿ. ಅವ್ರ ಸರ್ವಿಸಸ್ ಏನೆಲ್ಲ ಕೊಡ್ತಾರೆ, ಆಫರ್ಸ್ ಏನೆಲ್ಲ ಕೊಡ್ತಾರೆ ಅದನ್ನು ಕೂಡ ಮೆನ್ಷನ್ ಮಾಡಿದ್ದೀನಿ ಆ ರೀಲ್ಸ್ನೆಲ್ಲ ಚೆಕ್ಔಟ್ ಮಾಡಿ. ಹಾಗೆ ನನ್ನ ಇನ್ಸ್ಟಾ ಪೇಜ್ನ ಫಾಲೋ ಮಾಡ್ಕೊಳ್ಳಿ. MC ಮ್ಯಾಕ್ಸಿ ಮತ್ತು ಮ್ಯಾಕ್ಸಿ ಬ್ಲಾಗ್ಸ್ ಅಂತ ಇದೆ. ಆಫ್ ರೋಡ್ ಮಾಡ್ತಾಯಿದ್ದೀನಿ ಗುರು ನೋಡಿ. ಹಾಗೆ ಈ C8 ಅವ್ರದ್ದು ಪ್ರಮೋಷನ್ಸ್ಗೆ ಕೇಳ್ತಿದ್ದಾರೆ, ಸೊ ಅವ್ರದ್ದು ವೀಡಿಯೋಸ್ ಮಾಡಬೇಕು. ಅಣ್ಣ ನೋಡಿದ್ರೆ ಹೆಂಗೆ ತಿರುಗಿಸ್ತಾರೆ, ಕ್ರೇಜಿ ಅನ್ಕೊಳ್ಳಿ. ಇಂಥ ಪುಂಗಿ ಗಿರಾಕಿಗಳನ್ನ ಅದೆಷ್ಟು ನೋಡ್ಬಿಟ್ಟಿದ್ದೀನೋ ನಾನು. ಐ ಹೋಪ್ ಎಲ್ಲರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅನ್ಕೋತೀನಿ. ಇದೇ ತರ ವಿಡಿಯೋಸ್ಗಾಗಿ ನಮ್ಮ ಚಾನಲ್ ಮ್ಯಾಕ್ಸಿ ಬ್ಲಾಗ್ಸ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನು ಯಾರ್ಯಾರು ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಮಾಡ್ಕೊಂಡು ಬೆಲ್ ಐಕಾನ್ ನ ಪ್ರೆಸ್ ಮಾಡ್ಕೊಂಡು ಇಟ್ಕೊಂಡಿರಿ ನೆಕ್ಸ್ಟ್ ವಿಡಿಯೋಸ್ಗಾಗಿ. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್ ಬಾಯ್. ದಿಸ್ ಇಸ್ ಮ್ಯಾಕ್ಸಿ
ಸೈನಿಂಗ್ ಆಫ್. ಏನಾದ್ರು ಹೇಳ್ತೀರಾ ಪ್ರಜೆ? ಮುಖ ಮುಚ್ಕೋತಾ ಇರೋ ಹುಡುಗ ಹೆಸರು ಪವನ್ ಅಂತ, ಇವಾಗ ನಿತಿನ್. ಸೈನಿಂಗ್ ಆಫ್. ಈ ಕಡೆ ಹೇಳ್ಬಿಡಪ್ಪ.